ಎದ್ದಾರು ವನವಾಸಕ್ಕೆ ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ ಅಲ್ಲಿದ್ದ ಜನರು ಅಲ್ಲಿ ಇರಲಾರರೆಂದು ಸಿದ್ಧರಾದರು ಏನು ಮಾಡಿದನು ಪಾಪಿ ಮೂಢ ಸಕುನಿಯ ಮಾತು ಕೇಳಿ ಆಡಿ ಪಕಡೆ ಸೋಲಿಸಿ ಅವರನ್ನು ಅಡವಿಗಟ್ಟಿದ ದುಷ್ಟ ದುರ್ಯೋಧನನು ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ ನಿಮಗೆ ಪಗಡೆಯಾಡಿ ಸೋಲಿಸಿದ ವಾರ್ತೆಯನ್ನು ನೀವು ಕಳುಹಿಸುತ್ತೀರೇ ಹೀಗೆ ಧನವೂ ದ್ರವ್ಯವೂ ಇದ್ದ ಅವನಿಗೆ ದಯಾಧರ್ಮ ಎಲ್ಲಷ್ಟು ಬೇಡವೇ ಲೋಪಮೋಘ ಭಾಷದಿಂದ ಬಿಗಿದುಕೊಂಡರು ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ ವಿಪ್ರರ ಮಾತು ಕೇಳಿ ದೌಮ್ಯಾಚಾರ್ಯರ ಪಾದಕ್ಕೆ ಎರಗಿ ಅವರು ಹೇಳಿದಂತೆ ಮಾಡಿದ ಧರ್ಮಜನು ಸೂರ್ಯೋಪಾಸನೆಯನ್ನು ಕಂಡು ಸೂರ್ಯನು ಪ್ರತ್ಯಕ್ಷನಾಗಿ ಏನು ಬೇಕು ಬೇಡು ಎಂದು ವರವ ಕೊಟ್ಟನು ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ ಲಕ್ಷ ಕೋಟಿ ಬ್ರಾಹ್ಮಣರ ಭೋಜನವನ್ನು ಆಲಸ್ಯವಿಲ್ಲದಂತೆ ಮಾಡಿಸಬೇಕು ಎಂಬ ಮಾತುನ ಕೇಳಿ ಕೊಟ್ಟ ಸೂರ್ಯನು ಅಕ್ಷಯ ಪಾತ್ರೆಯನು ಸ್ವಚ್ಛವಾಗಿ ತೊಳೆದು ತನ್ನ ಪತ್ನಿಯ ಕೈಯಲ್ಲಿ ಕೊಟ್ಟ ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವನು ಎದ್ದಾರು ವನವಾಸಕ್ಕೆ ಅಚ್ಯುತನ ನಾಮ ನಮಗೆ ಸಾರೂಪಲ್ಯ ವಾಸುದೇವನ ನಾಮ ಹಾಸಿಗೆ ದಲೆದಿಂಬು ಅಕ್ಷಯ ಪಾತ್ರೆಯನ್ನು ಕೊಟ್ಟು ತೆರಳಿದ ಸೂರ್ಯ ಅಕ್ಷಯ ಪಾತ್ರೆಯನ್ನು ಕೊಟ್ಟು ತೆರಳಿದ ಸೂರ್ಯ ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ ಇಷ್ಟವಾದ ವನದೊಳಗೆ ಅಷ್ಟ ಐಶ್ವರ್ಯದಿಂದೆತ್ತರು ಪಂಚ ಪಾಂಡವರು ಮುತ್ತೈದೆಯರು ಉದಯ ಕಾಲದಲ್ಲಿ ಈ ಪದವ ಹೇಳಿ ಕೇಳಿದರೆ ಅಷ್ಟ ಐಶ್ವರ್ಯವನ್ನು ಕೊಟ್ಟು ಪುತ್ರ ಸಂತಾನವನ್ನು ಕೊಟ್ಟು ರಕ್ಷಿಸುವ ನಮ್ಮ ಶ್ರೀ ಹಯವದನನು ರಕ್ಷಿಸುವ ನಮ್ಮ ಶ್ರೀ ಹಯವದನನು ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ ಹರೇ ಶ್ರೀನಿವಾಸ.